ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಆಗಸ್ಟ್ 12ನೇ ತಾರೀಕು ಗುರು ಅಸ್ತಂಗತವನ್ನು ತ್ಯಾಗವನ್ನು ಮಾಡ್ತಾ ಇದ್ದಾನೆ. ಅಂದರೆ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಗುರು ಅಸ್ತಂಗತನಾಗಿ ದ್ವಾದಶ ರಾಶಿಗಳಿಗೆ ಏನೇನು ಫಲಗಳಿತ್ತು, ಯಾಕೆಂದರೆ ಅಸ್ತಂಗತ ಅಂದರೆ ಆ ಮನೆಯ ಕಾರಕತ್ವ ಹೊರಟೋಗ್ತದೆ. ಸೂರ್ಯ ಆ ಗ್ರಹದ ಒಂದು ಪ್ರಾಪರ್ಟೀಸನ್ನು ಆಯಾ ಸ್ಥಾನದಲ್ಲಿ ದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಇತ್ತು. ಇಲ್ಲಿವರೆಗೂ ಕೂಡ ಗುರು ಅಸ್ತಂಗತನಾಗೇ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದೇ 12ನೇ ತಾರೀಕು ಗುರು ಅಸ್ತಂಗತವನ್ನು ತ್ಯಾಗ ಮಾಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ವಿಶೇಷವಾಗಿರ್ತಕ್ಕಂಥ ನಿಮಗೆ ಫಲದಾಯಕವಾಗಿರ್ತಕ್ಕಂಥ ಕಾಲ ಕೂಡ ಆಗುತ್ತೆ. ಅದರಲ್ಲಿ ನಾನು ಪ್ರತಿಯೊಂದು ರಾಶಿ ರಾಶಿ ಲಗ್ನದವರ ಒಂದು ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಅಂದರೆ ಅರ್ಥಾತ್ ಇವತ್ತಿನ ಈ ಸಂಚಿಕೆಯಲ್ಲಿ ಮೇಷರಾಶಿ ಮೇಷಲಗ್ನದವ್ರಿಗೆ ಈ ಗುರು ಅಸ್ತಂಗತ ತ್ಯಾಗವನ್ನು ಮಾಡೋದ್ರಿಂದ ಬೆಳಗ್ಗೆ ಶನಿ ನೋಡಿ 12ರ ಸ್ಥಾನದಲ್ಲಿ ಶನಿ ವಕ್ರನಾಗಿದ್ದಾನೆ. ಅಸ್ತಂಗತದಿಂದ ಹೊರ ಬರ್ತಕ್ಕಂಥ ಗುರು ಅಂದರೆ ಉತ್ಕೃಷ್ಟ, ಅಸ್ತಂಗತ ಅಂದರೆ ಸುಟ್ಟೋಗಿ ಮತ್ತೆ ಉದಯ ಆಗ್ತಕ್ಕಂಥ ಗುರು ಶನಿಯ ಮೇಲೆ ದೃಷ್ಟಿ ಇದೆ. ಆ ಶನಿಯ ಮೇಲೆ ದೃಷ್ಟಿ ಇರೋದ್ರಿಂದ ಶನಿಯ ಮ್ಯಾಲ್ಫಿಕ್ ನೇಚರ್ ಅಂದರೆ ಕುರ್ರತ್ವ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತಾ. ಒಂದು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ, ಗುರು ತನ್ನ ಮನೆ ಇರೋದಕ್ಕಿಂತ ನೋಡ್ತಕ್ಕಂಥ ದೃಷ್ಟಿಯನ್ನು ಭಾಳ ಉಜ್ವಲವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಇದು ಸತ್ಯ ಕೂಡ. ತಾನು ಇರ್ತಕ್ಕಂಥ ಮನೆ ಅಷ್ಟೊಂದು ಪವರ್ಫುಲ್ಲಾಗಿ ಇಟ್ಕೊಳ್ದಿದ್ರು ಗುರು ಏನು ತ್ಯಾಗಮಯಿ ಅಲ್ವಾ, ನಿಮಗೆ ಗೊತ್ತಿರಬೇಕು. ಈ ತ್ಯಾಗಮಯವಾಗಿರೋದ್ರಿಂದ ಕಟಕ ರಾಶಿಯಲ್ಲಿ ಕೂತಿರತಕ್ಕಂಥ ಗುರು ವೃಶ್ಚಿಕ ರಾಶಿಯನ್ನು ನೋಡುತ್ತೆ. ಅಂದರೆ ಪಂಚಮ ಸ್ಥಾನದ ದೃಷ್ಟಿ. ಈ ಪಂಚಮ ಸ್ಥಾನದ ದೃಷ್ಟಿಯನ್ನು ನೋಡಿದಾಗ, ಕಾಲಪುರುಷ ಕುಂಡಲಿಯಲ್ಲಿ ನೋಡಿದಾಗ ಅಷ್ಟಮ ಸ್ಥಾನದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿ ಆಗ್ತದೆ. ಅದೇ ರೀತಿಯಾಗಿ ಮಕರ ರಾಶಿಯನ್ನು ಕೂಡ ನೋಡುತ್ತೆ. ಮಕರ ರಾಶಿಯನ್ನು ನೋಡೋದ್ರಿಂದ ಅಲ್ಲಿ ಅಧಿಕಾರ ಅಂತ ನೋಡಿದ್ವಿ. ಅದೇ ರೀತಿಯಾಗಿ 9ರ ತನ್ನ ಮನೆಯನ್ನೇ ನೋಡುತ್ತೆ, ಮೀನರಾಶಿಯನ್ನು ನೋಡುತ್ತೆ. ಅಲ್ಲಿ ಮೋಕ್ಷ ಅಂದರೆ 12ರ ಸ್ಥಾನ ನಷ್ಟ, ಆರೋಗ್ಯ, ವಿದೇಶ ಪ್ರಯಾಣ. ತನ್ನ ಮನೆಯಲ್ಲೇ 4ನ ಸ್ಥಾನದಲ್ಲಿ ಕೂತು ಮೇಷರಾಶಿ ಮೇಷಲಗ್ನಕ್ಕೆ ಆ ಸ್ಥಾನಗಳನ್ನು ನೋಡುತ್ತೆ. ನೋಡ್ಕೊಳ್ಳಿ, ಈ ಮೇಷರಾಶಿ ಮೇಷಲಗ್ನಕ್ಕೆ ಚತುರ್ಥ ಭಾವದಲ್ಲಿ ಉಚ್ಚನಾಗಿರ್ತಕ್ಕಂಥ ಗುರು ಯಾವಾಗ ವೃಶ್ಚಿಕ ರಾಶಿ ಲಗ್ನದಿಂದ ಅಷ್ಟಮ ಸ್ಥಾನ ಪವರ್ಫುಲ್, ಆ ಲಗ್ನದಿಂದ ಅಷ್ಟಮ ಸ್ಥಾನ ನೋಡಿದಾಗ ನಿಜವಾಗ್ಲೂ ಮೇಷರಾಶಿ ಮೇಷಲಗ್ನ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಯೋಗ ಫಾರ್ಮೇಷನ್ ಆಗುತ್ತೆ. ಕಳೆದೋಗಿರ್ತಕ್ಕಂಥ ಯೋಗ ಮತ್ತೆ ಗಜಕೇಸರಿ ಯೋಗ ಪ್ರಾರಂಭ ಅಂತ ನೋಡಿದ್ವಿ. ಲಗ್ನದಿಂದ ನೋಡಿದಾಗ ಅದು ಹಂಸಯೋಗವಾಗಿ ಪರಿಣಾಮವನ್ನು ಕೊಡ್ತದೆ. ಈ ಯೋಗದ ಬಲದಿಂದಾಗಿ ಮೇಷರಾಶಿ ಮೇಷಲಗ್ನ ಅಕ್ಟೋಬರ್ ಎಂಡಿಂಗ್ವರೆಗೂ ಕೂಡ ಗುರು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾರೆ. ತಿಳ್ಕೊಳ್ಳಿ ಇದನ್ನು. ನಾನು ಯಾಕೆ ಇದ್ರೆ ಇದು ಹ್ಯಾಪನ್, ನಿಮಗೆ ಇದೇ ಆಗುತ್ತೆ. ಗುರು ಭಾಳ ಉತ್ಕೃಷ್ಟವಾಗಿ ನಿಮ್ಮ ಜಾತಕದಲ್ಲಿ, ಅಂದರೆ ಅರ್ಥಾತ್ ಲಗ್ನದಿಂದ ನಿಮಗೇನಾದರೂ ಗುರು ದಶಾ ಭುಕ್ತಿಗಳಲ್ಲಿ ಏನಾದರೂ ಇದ್ದರೆ ಪವರ್ಫುಲ್, ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುತ್ತೆ. ಅಧಿಕಾರದ ವಿಚಾರದಲ್ಲಿ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಏನು ನಷ್ಟ ಮತ್ತೊಂದು ಕಷ್ಟಗಳಿತ್ತೋ ಮ್ಯಾಕ್ಸಿಮಮ್ ನಿಮಗೆ ಕಡಿಮೆ ಮಾಡುತ್ತೆ. ಒಂದು ಮೇಷರಾಶಿ ಮೇಷಲಗ್ನಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆ ಆಗಿತ್ತು ಅಂತಕ್ಕಂಥವ್ರು, ಮನೆ ಕಟ್ತಕ್ಕಂಥ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗಿತ್ತು ಅಂತಕ್ಕಂಥವ್ರಿಗೆ ದ ಬೆಸ್ಟ್ ಬ್ಯೂಟಿಫುಲ್ ಟೈಮ್ ಇದೊಂದು ಆಗುತ್ತೆ. ಯಾರು ಮೇಷರಾಶಿ ಮೇಷಲಗ್ನದಿರೋ ತನ್ನ ಕೆಲಸದಲ್ಲಿ ಉತ್ಕೃಷ್ಟ ಬಡ್ತಿ ಸಿಗ್ತಕ್ಕಂಥದ್ದಿರುತ್ತೆ. ಅನೇಕ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಮೇಷರಾಶಿ ಮೇಷಲಗ್ನದವರು ಈಗ ಮ್ಯಾಕ್ಸಿಮಮ್ ಅವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಖಂಡಿತವಾಗಿ ಬರ್ತದೆ. ನೋಡಿದಾಗ ವೃಶ್ಚಿಕ ರಾಶಿಯನ್ನು ನೋಡುತ್ತೆ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕುಜ ದೋಷ ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಸ್ಥಾನದಲ್ಲಿ ಅಂದರೆ ಅರ್ಥಾತ್ ಮೇಷಲಗ್ನದಿಂದ ಅಷ್ಟಮದಲ್ಲಿ ಕುಜನಿದ್ದಾನೆ ಎಂದಾಗ ಮಾಂಗಲ್ಯ ದೋಷ ನಿವಾರಣೆ ಆಗ್ತದೆ. ನಿಮ್ಮ ಜನ್ಮ ಜಾತಕದಲ್ಲಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಇದ್ದು ಗುರುವಿನ ದೃಷ್ಟಿ ಬಿತ್ತು ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಮದುವೆ ವಿಚಾರಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ.
ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ಆಗ್ತಕ್ಕಂಥದ್ದಿರುತ್ತೆ. 10ರ ಸ್ಥಾನ ವೀಕ್ಷಣೆ ಮಾಡುತ್ತೆ ಮೇಷರಾಶಿ ಮೇಷಲಗ್ನಕ್ಕೆ. ದಶಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಹೆಸರು, ಕೀರ್ತಿ, ಪ್ರತಿಷ್ಠೆ. ನಿಮ್ಮದು ಯಾವುದೇ ಕ್ಷೇತ್ರದಲ್ಲಿ ಕೂಡ ಭಾಳ ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ಹುದ್ದೆ ಅಥವಾ ಹುದ್ದೆಯಲ್ಲಿ ಬಡ್ತಿ ಆಗಿ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಸಿಗುತ್ತೆ. ಜೊತೆಗೆ 4ರ ಸ್ಥಾನದಿಂದ 12ರ ಸ್ಥಾನವನ್ನು ನೋಡಿದಾಗ ಈ 12ರ ಸ್ಥಾನ ಶನಿ ಸ್ಥಿತವಾಗಿರ್ತಕ್ಕಂಥದ್ದು. ಶನಿ ಮತ್ತು ಗುರು ಆಸ್ಪೆಕ್ಟ್ಸ್, ಇದೊಂದು ಧರ್ಮ ಕರ್ಮಾಧಿಪತಿ ಯೋಗ ನೋಡತಕ್ಕಂಥದ್ದು. ಭಾಳ ವಿಶೇಷವಾಗಿರ್ತಕ್ಕಂಥ ಈ ಯೋಗ ಕೂಡ ನಿಮಗೆ ಮೇಷರಾಶಿ ಮೇಷಲಗ್ನಕ್ಕೂ ಕೂಡ ನಷ್ಟದ ಸಮಸ್ಯೆ ತಪ್ಪುತ್ತೆ. ಲಾಭಾಧಿಪತಿ, ದಶಮಾಧಿಪತಿ ಮತ್ತು ಲಾಭಾಧಿಪತಿ ಕೂತಿರ್ತಕ್ಕಂಥದ್ದು ನಷ್ಟದಲ್ಲಿ ವಕ್ರನಾಗಿರೋದ್ರಿಂದ ಸಮಸ್ಯೆಯ ಪ್ರಮಾಣ ಖಂಡಿತ ಕಡಿಮೆ ಆಗುತ್ತೆ. ಲಾಭದಲ್ಲಿ ಉತ್ಕೃಷ್ಟತೆ ಆಗ್ತದೆ. ಇದು ಸತ್ಯ ಕೂಡ. ಮೇಷರಾಶಿ ಮೇಷಲಗ್ನಕ್ಕೆ ಇದೊಂದು ಟೈಮ್ ಆಫ್ ಪೀರಿಯಡ್ ಈಸ್ ಸೋ ವೆರಿ ಗುಡ್. ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಹಣಕಾಸು ವಹಿವಾಟು ಸ್ವಲ್ಪ ನೆಮ್ಮದಿ ಕೆಟ್ಟೋಗಿರ್ತಕ್ಕಂಥ ಮೇಷರಾಶಿ ಮೇಷಲಗ್ನಕ್ಕೆ ಇದೊಂದು ಸುವರ್ಣ ಅವಕಾಶವನ್ನು ಗುರು ತಂದುಕೊಡುತ್ತೆ. ಯೋಗದ ಬಲ ಬೆಳಗಿ ಈ ಹಂಸಯೋಗದ ಬಲ, ಜೊತೆಗೆ ನಿಮಗೆ ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕೂಡ ಕರಿತೀವಿ. ನಿಜವಾಗ್ಲೂ ಇದೊಂದು ಭಾಳ ಅತ್ಯಂತ ಸುದಿನವಾಗಿರ್ತಕ್ಕಂಥ ದಿನವಾದ್ದರಿಂದ ನಿಮ್ಮ ಕಾರ್ಯಗಳನ್ನು ಆರಾಮಾಗಿ ಮಾಡ್ಕೋಬೋದು ತಾವೆಲ್ಲ ಕೂಡ. ಇವಾಗ ಒಂದು ಸತಿ ಜಾತಕವನ್ನು ಪರಿಶೀಲನೆ ಸಾಧ್ಯ ಮಾಡ್ಕೊಳ್ಳಿ. ಗುರು ಭುಕ್ತಿ, ದಶಾ ಭುಕ್ತಿ, ಅಂತರ್ಭುಕ್ತಿಯಲ್ಲಿತ್ತ ಹೇಳಿದ ಮ್ಯಾಕ್ಸಿಮಮ್ ಪರ್ಫೆಕ್ಟಾಗಿ ನಿಮಗೆ ಸೂಟಬಲ್ ಆಗುತ್ತೆ. ಮೇಲಾಗಿ ಆ ಒಂದು ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಅಸ್ತಂಗತ ಉದಯ ಅಂದರೆ ಹೊಸ್ದಾಗಿ ಉದಯ ಆಗಿರ್ತಕ್ಕಂಥ ಗುರು ಭಾಳ ಒಳಪಿಂದ ಬರ್ತದೆ. ಯಾವಾಗ ನಾವು ಚಿನ್ನವನ್ನು ಬೆಂಕಿಯಲ್ಲಿಟ್ಟು ದಹನವನ್ನು ಮಾಡಿ ಪ್ಯೂರಿಫೈಡ್ ಮಾಡ್ತಕ್ಕಂಥದ್ದು ಇರುತ್ತೋ ಆ ಪ್ಯೂರಿಫಿಕೇಷನ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾವಾಗ ಸೂರ್ಯನೊಟ್ಟಿಗೆ ಗುರು ಹತ್ರದಲ್ಲಿ ಬಂದಾಗ ದಹನ ಕ್ರಿಯೆ ಆಗ್ತದೆ. ಯಾವಾಗ ರಾಜ ಬರ್ತಾನೋ ಸ್ವಲ್ಪ ಗುರುವಿನ ಪ್ರಮಾಣ ಕಡಿಮೆ ಆಗುತ್ತೆ. ಹೌದಲ್ವೋ? ಅಫ್ಕೋರ್ಸ್ ಅವರು ಗುರು ಆಗಿರ್ಬೋದು, ಬೃಹಸ್ಪತಿ ಆಗಿರ್ಬೋದು, ಏನೇ ಆಗಿದ್ರು ರಾಜ ಈಸ್ ದ ರಾಜ, ಕಿಂಗ್ ಈಸ್ ದ ಕಿಂಗ್. ತಲೆ ಬಾಗಲೇಬೇಕಾಗ್ತದೆ. ಸೊ ಒಂದು ಗೌರವ ಆದರೂ ಕೊಡಬೇಕಾಗ್ತಕ್ಕಂಥದ್ದು. ಆ ಗೌರವ ಮತ್ತೆ ಉದಯ ಆಗೋದ್ರಿಂದ ಇನ್ನಷ್ಟು ಪ್ರಬಲವಾಗ್ತಕ್ಕಂಥ ಗುರು ಆಗ್ತದೆ. ಈ ಪ್ರಬಲವಾಗಿರ್ತಕ್ಕಂಥ ಗುರು ನಿಜವಾಗ್ಲೂ ನಿಮಗೆ ನೆಮ್ಮದಿಯನ್ನು ತಂದುಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಚಾರ ಕೂಡ. ಯಾರು ವಿದ್ಯಾಭ್ಯಾಸದಲ್ಲಿ ತೊಡಕೊಳ್ಬೇಕು, ನಾನು ಏನಾದರೂ ವಿಶೇಷವಾಗಿ ರಿಸರ್ಚಲ್ಲಿ ಮಾಡ್ಕೋಬೇಕು ಅಂತಕ್ಕಂಥವ್ರು, ದ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಚಾರ ಇದು. ಖಂಡಿತವಾಗಿ ಮಾಡ್ಕೊಳ್ಳಿ. ಇದೊಂದು ಸುವರ್ಣ ಅವಕಾಶದ ಜೊತೆ ಗುರು ಉದಯ ಆಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಫಲ ನಿಮಗೆ ಲಭ್ಯವಾಗುತ್ತೆ. ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರ ಬೇಡ. ಮೇಷರಾಶಿ ಮೇಷಲಗ್ನದವರು ಆರಾಮಾಗಿ ನಿಮಗೆ ಒಂದು ನೆಮ್ಮದಿ, ಭೃಷ್ಟಾನ್ನ ಭೋಜನ ಸಿಗ್ತಕ್ಕಂಥ ಕಾಲ. ಚತುರ್ಥ ಭಾವ ನೆಮ್ಮದಿ, ಸುಖ ನಿದ್ರೆ ಖಂಡಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಯಾರಾದರೂ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥವ್ರು ಇದ್ದಿರೋ ದಿ ಬೆಸ್ಟ್ ಬ್ಯೂಟಿಫುಲ್ ಟೈಮ್ ಕೂಡ. ಗುರು ಉದಯ ಆಗೋದ್ರಿಂದ ಗುರುವಿನ ಬಲ ಜಾಸ್ತಿ ಆಗ್ತದೆ. ಈ ಬಲದ ಜಾಸ್ತಿ ಆಗೋದ್ರಿಂದ ಮೇಷರಾಶಿ ಮೇಷಲಗ್ನಕ್ಕೆ ಖಂಡಿತವಾಗಿ ಅತ್ಯಂತ ಶುಭದ ಕಾಲ ಪ್ರಾರಂಭವಾಗ್ತಕ್ಕಂಥದ್ದು ಸತ್ಯವಾಗುತ್ತೆ. ಹಾಗಾಗಿ ತಾವು ಭಾಳ ವಿಶೇಷವಾಗಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಮೇಷರಾಶಿ ಮೇಷಲಗ್ನದವರು 9 ಮತ್ತು 12ರ ಅಧಿಪತಿ ಆಗಿರೋದ್ರಿಂದ ನೀವು ಭಾಳ ವಿಶೇಷವಾಗಿ ಇನ್ನಷ್ಟು ಫಲದಾಯಕವಾಗಿ ಚೆನ್ನಾಗಾಗಬೇಕು ಅಂತಕ್ಕಂಥವ್ರು ಅತ್ಯಂತ ಸರಳ. ತುಂಬ ಈ ಅಂಗವಿಕಲರ ಆಶ್ರಮಗಳಿಗೆ ಹಳದಿ ವಸ್ತ್ರದಾನವನ್ನು ಮಾಡಿ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ದ ಮೋಸ್ಟ್ ಆಸ್ಪಿಯಸ್ ಆಗಿರ್ತಕ್ಕಂಥ ಒಂದು ಕಾಲ ಪ್ರಾರಂಭವಾಗ್ತದೆ. ಈ ಕಾಲದಿಂದ ಈ ಒಂದು ಸಮಸ್ಯೆಯಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಆದಷ್ಟು ಕೂಡ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು, ಸನ್ನಿಧಾನವನ್ನು ಭೇಟಿ ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರ ಉಚ್ಚಾರಣೆ ಪ್ರತಿ ದಿವಸ 21 ಬಾರಿ ಮಾಡ್ತಾ ಬನ್ನಿ. ನಿಜವಾಗ್ಲೂ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿಗುತ್ತೆ. ಜೊತೆಗೆ ಗುರುವಿನ ಅನುಗ್ರಹ ಮತ್ತೆ ಉದಯ ಆಗೋದ್ರಿಂದ ನಿಮ್ಮಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಕೂಡ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.